ನಿನ್ನೆ ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಬಿಜೆಪಿ ಸದಸ್ಯರು ಜೋರು ಪ್ರತಿಭಟನೆಯನ್ನ ಮಾಡಿದರು. ಮೈತ್ರಿ ನಾಯಕರು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದರು. ಮತ್ತಿವತ್ತು ಕಲಾಪ ಮತ್ತೆ ಆರಂಭವಾಗ್ತಾ ಇದ್ದಂತೆ ಅಬಕಾರಿ ಸಚಿವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ನೀಡಲೇಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯರನ್ನ ಸಚಿವ ಆರ್.ಬಿ. ತಿಮ್ಮಾಪುರ್ ಭೇಟಿಯಾಗಿದ್ದಾರೆ ಹಾಗೂ ಚರ್ಚೆ ಕೂಡ ನಡೆಸಿದ್ದಾರೆ. ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ, ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ 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 ಸತ್ಯ. ಮಂತ್ರಿ ರಾಜೀನಾಮೆ ಕೊಡ್ಲಿ, ತನಿಖೆ ಆಗಲಿ, 3 ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ. ನಮ್ದೇ ನಾನೀಗೊಂದು ಪ್ರಕಟಣೆ ಮಾಡ್ತೇನೆ. ಕಾಯ್ದೆ ಬಗ್ಗೆ ಮಾತಾಡೋದು ಬಿಟ್ಟು ರಾಜೀನಾಮೆ ಕೊಡ್ತೀನಿ ಬಗ್ಗೆ ಪದೇ ಪದೇ ಇದೇನು ಚರ್ಚೆ ಸಭಾಧ್ಯಕ್ಷ ತಾವು ಮಾತಾಡ್ತೇನೆ. ನಾವ್ ಹೇಳಿಲ್ಲ ಸರ್ 6,000 ಅಬಕಾರಿ ಯಾರು 40,000 ನಮ್ಗೆ ಟ್ಯಾಕ್ಸ್ ಅನ್ನ ತಂದು ಕೊಡ್ತಾರೆ. ಆ ಅಸೋಸಿಯೇಷನ್ ಹೇಳಿರೋದು, ಮುಖ್ಯಮಂತ್ರಿಗಳ ಆತ್ಮೀಯರವರು, ಅವರು ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು, ಅವರೇ ಹೇಳಿರೋದು. ಮೊದಲು ಮುಖ್ಯಮಂತ್ರಿ ಎಲ್ಲ ಬದಲಾವಟ್ಟವ್ರೆ. ಅಸೋಸಿಯೇಷನ್ ಮಾಡ್ದೋ ನಾವು ಅಪತ ಮಾಡ್ದೋ ಅಂತ ಇಟ್ಕೊಳ್ಳಿ. ಅಸೋಸಿಯೇಷನ್ ಅದೇನು ಇದ್ರದ್ದೇನ್ರಿ, ಅದು ಸಾಕ್ಷಿನ ಇದು. ನೀವು ಮಾಡ್ತಾ ಇರೋದು ಯಾರಾದ್ರೂ ಜನ ಒಪ್ತಾರೇನ್ರಿ? ಸಾಕ್ಷಿ ಏನೈತ್ರಿ? ಸಾಕ್ಷಿ 6,000 ಕೋಟಿಗೆ ಎಲ್ಲೈತ್ರಿ? 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರು ಸದನದಲ್ಲಿ ತೀವ್ರ ವಾಗ್ವಾದಕ್ಕಿಳಿದಿದ್ರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರಾದಂತಹ ಶಿವಲಿಂಗೇಗೌಡರು ಬಿಜೆಪಿ ಸದಸ್ಯರನ್ನ ಏಕವಚನದಲ್ಲಿ ಅವರು ಕರೆದಿದ್ದಾರೆ. ಸೊ ಅದು ಕೂಡ ಕೆಲ ಕಾಲ ಸದನದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು, ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಎಂತ ಅಯೋಗ್ಯರು ಅಂತ ಈ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾವ್ರಂತೆ. ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಬರ್ತಾ ಇದ್ದಾರೆ ಬಿಜೆಪಿ ಅಯೋಗ್ಯರು ಅಂತ. ಅಯೋಗ್ಯರು ಬಿಜೆಪಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ನೋಡಿ ನಿಮ್ಮಪ್ಪ ಯಾಕೆ ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮಪ್ಪ ಮನೆ ಅಧ್ಯಕ್ಷರೇ, ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ ಹೇಳಿ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಯೋಗ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ ಈ ದೇಶದ ದಾಸತ್ವದಿಂದ ಬ್ರಿಟಿಷ್ನವರಿಂದ ಹೋರಾಟ ಮಾಡಿದಂತ, ನಮ್ಮ ಹೋರಾಟವನ್ನ ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ಒಬ್ಬ ಮಹಾತ್ಮನನ್ನ ಇವತ್ತು ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನ ಇವತ್ತು ಏಕಾಏಕಿ
ಏಕಾಏಕಿ ಇವತ್ತು ಆ ಹೆಸರನ್ನ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಹೆದರಲ್ಲ. ನಾಯಿಗಳಿಗೆ ಕಡೆ ನೀವು, ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಶಿವಾಸು ಏನೂ ಇಲ್ಲ ನಿಮಗೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಎಂತ ಅಯೋಗ್ಯರು ಅಂತ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾವ್ರಂತೆ. ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಬರ್ತಾ ಇದ್ದಾರೆ ಬಿಜೆಪಿ ಅಯೋಗ್ಯರು ಅಂತ, ಅಯೋಗ್ಯರು ಬಿಜೆಪಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ನೋಡಿ ನಿಮ್ಮಪ್ಪ ಗೌಡ್ರಿಗೆ ಯಾಕೆ ಹೆಲ್ಪ್ ಮಾಡ್ತಾ ಇದ್ದೀರಿ ನೀವು? ನಿಮ್ಮಪ್ಪ ಮನೆ ಅಧ್ಯಕ್ಷರೇ, ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ಗೆ ಹೇಳಿ. ಮಾನ ಮರ್ಯಾದೆ ಇದೆ ನಿಮ್ಗೆ ಅಯೋಗ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ ಈ ದೇಶದ ದಾಸತ್ವದಿಂದ ಬ್ರಿಟಿಷ್ನವರಿಂದ ಹೋರಾಟ ಮಾಡಿದಂತ, ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನನ್ನ ಇವತ್ತು ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನ ಇವತ್ತು ಏಕಾಏಕಿ ಇವತ್ತು ಆ ಹೆಸರನ್ನ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ. ಮಾತಿನ ಭರದಲ್ಲಿ ತಾವು ಕೂಡ ಓರ್ವ ಜನಪ್ರತಿನಿಧಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಶಾಸಕರಾದರೂ ಕೂಡ ನಿಮ್ಮಂಥ 100 ನಾಯಿಗಳಿಗೆ ನಾನು ಹೆದರೋದಿಲ್ಲ, ನಿಮ್ಮಂಥ 100 ನಾಯಿಗಳು ಬಂದರೂ ಕೂಡ ನಾನು ಹೆದರೋದಿಲ್ಲ, ಯಾವ ರೀತಿಯಾದಂಥ ಒಂದು ಭಾಷೆ ಇದು? ಸದನದಲ್ಲಿ ಬಳಸುವಂಥ ಭಾಷೆನ ಇದು. ಯಾಕಂದರೆ ಶಾಸಕರು ಯಾವುದೇ ರೀತಿಯಾದಂಥ ಅಥವಾ ಸದಸ್ಯರು ಯಾವುದೇ ರೀತಿಯಾದಂಥ ಭಾಷೆಯನ್ನು ಬಳಸಿದಂತಹ ಸಂದರ್ಭದಲ್ಲಿ ಕಡತಗಳಲ್ಲಿ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಭಾಷೆಯನ್ನು ಬಳಸಿ ಯಾವ ಎಕ್ಸಾಂಪಲನ್ನು ಸೆಟ್ ಮಾಡ್ತಿದ್ದಾರೆ? BJP ಶಾಸಕರು ಪ್ರತಿಭಟನೆ ಮಾಡಿ ನಿಮಗೇನಾದರೂ ಅದರಿಂದ ಕಿರಿಕಿರಿ ಆಗ್ತಾ ಇದ್ರೆ ನಿಮ್ಮದೇ ಆದಂಥ ಧಾಟಿಯಲ್ಲಿ ಇದು ಒಳ್ಳೆಯ ಭಾಷೆಯನ್ನು ಉಪಯೋಗಿಸಿ ಆ ಪದವನ್ನು ಬಳಸಿ ನೀವು ಅದನ್ನು ಖಂಡಿಸಬಹುದು. ಅದನ್ನು ಬಿಟ್ಟು ನಾಯಿಗಳಿಗೆ ಹೋಲಿಕೆ ಮಾಡುವಂಥದ್ದು, ನಿಮ್ಮಪ್ಪ ಅಂತ ಹೇಳುವಂಥದ್ದು, ಏಕವಚನದಲ್ಲಿ ಬೈಯುವಂಥದ್ದು, ಅವರು ಕೂಡ ಜನರಿಂದ ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳಾಗಿದ್ದಾರೆ, ರಿಪ್ರೆಸೆಂಟೇಟಿವ್ಸ್. ಸೊ ನಿಮಗೆ ಎಷ್ಟು ಘನತೆ ಇದೆಯೋ ಅವ್ರಿಗೂ ಕೂಡ ಅಷ್ಟೇ ಘನತೆ ಇರುತ್ತೆ ಸದನದಲ್ಲಿ, ಹೊರಗಡೆ ಕೂಡ. ಸೊ ಹೀಗಾಗಿ ಕೆಲವೊಂದು ಬಾರಿ ಆ ಉದ್ವೇಗಕ್ಕೊಳಗಾಗಿ ಅಥವಾ ಮಾತನಾಡುವಂಥ ಆ ಭರದಲ್ಲಿ ನಾಲಿಗೆ ಹಳಿ ತಪ್ಪಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಸದನದಲ್ಲಿನೇ. ಅಂಥದ್ದೇ ಒಂದು ಉದಾಹರಣೆ ಇವತ್ತು ನಮ್ಮ ಕಣ್ಮುಂದೆ ಇರುವಂಥದ್ದು. ಇವತ್ತು ನಡೆದಂಥ ಕಲಾಪದಲ್ಲಿ ಕಾಂಗ್ರೆಸ್ನ ಶಾಸಕರಾದಂಥ ಶಿವಲಿಂಗೇಗೌಡರು ಬಳಸಿದಂಥ ಭಾಷೆ. ಸೊ BJP ನಾಯಕರು ಯಾವಾಗ ಈ ರೀತಿಯಾಗಿ ಅವರು ಮಾತನಾಡಿದ್ರು ಕೆಂಡಾಮಂಡಲರಾಗ್ಬಿಟ್ರು. ಅವರು ಕೂಡ ನಿಮ್ಮ ಥರನೇ ಒಬ್ಬರು ಶಾಸಕರು, ಒಂದು ಘನತೆ ಇರುತ್ತೆ, ನೀವು ಸರಿಯಾಗಿ ಮಾತನಾಡೋದನ್ನು ಕಲೀರಿ ಎನ್ನುವಂಥ ಒಂದು ಪಟ್ಟನ್ನು ಹಾಕಿ ಅವರ ಹೇಳಿಕೆಯನ್ನು ಅವರು ವಿರೋಧಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅಂತ
250 ವರ್ಷಗಳ ಕಾಲ ಈ ದೇಶದ ದಾಸತ್ವದಿಂದ ಬ್ರಿಟಿಷ್ನವರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.